ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಸ್ರೋದ PSLV C-62 ಮಿಷನ್ ವಿಫಲವಾಗಿದೆ. ನಿನ್ನೆ ಬೆಳಗ್ಗೆ 10 ಗಂಟೆ 18 ನಿಮಿಷಕ್ಕೆ ಶ್ರೀಹರಿಕೋಟಾದಿಂದ ಅದ್ಭುತ ಉಡಾವಣೆಯ ಹೊರತಾಗಿಯೂ ಎಲ್ಲ 16 ಉಪಗ್ರಹಗಳು ಕಳೆದು ಹೋದ ಕಾರಣ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆ ಯೋಜನೆ ದೊಡ್ಡ ಹಿನ್ನಡೆಯನ್ನು ಅನುಭವಿಸಿದೆ. ಇದು 8 ತಿಂಗಳಲ್ಲಿ PSLV ಎರಡನೇ ಅಪರೂಪದ ವೈಫಲ್ಯವನ್ನು ತೋರಿಸ್ತಾ ಇದೆ. ನಿನ್ನೆ ಒಂದೇ ಬಾರಿಗೆ ಇಸ್ರೋ 16 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿತ್ತು. ಮೂರನೇ ಹಂತದಲ್ಲಿ ಇಸ್ರೋ ಸ್ಯಾಟಲೈಟ್ಗಳನ್ನು ಬಾಹ್ಯಾಕಾಶಕ್ಕೆ ಸೇರ್ಪಡೆ ಮಾಡುವಲ್ಲಿ ವಿಫಲವಾಗಿದೆ. 260 ಟನ್ ತೂಕದ PSLV DL ರೂಪಾಂತರ ಬೆಳಗ್ಗೆ 10 ಗಂಟೆ 18 ನಿಮಿಷಕ್ಕೆ ಆಕಾಶದ ಕಡೆಗೆ ಹೊರಡಿತು. ಮೊದಲ 2 ಹಂತಗಳು ಮತ್ತು ಪ್ರತ್ಯೇಕತೆಯ ಮೂಲಕ ನಾಮಮಾತ್ರವಾಗಿ ಕಾರ್ಯನಿರ್ವಹಿಸಿತು. ದೇಶಾದ್ಯಂತ ವೀಕ್ಷಕರನ್ನು ಇದು ಸಹಜವಾಗಿ ಆಕರ್ಷಿತು. ಮೂರನೇ ಹಂತದ ದಹನದ ನಂತರ ಕೆಲವೊಂದಿಷ್ಟು ಸಮಸ್ಯೆಗಳಾಯಿತು ಅಂತ ಇಸ್ರೋದ ಅಧ್ಯಕ್ಷರು ನಿನ್ನೆ ಕೂಡ ಹೇಳಿದರು. ಯಾವುದೇ ಟೆಲಿಮೆಟ್ರಿ ನವೀಕರಣಗಳಿಲ್ಲದೆ ಕಳೆದ ವರ್ಷದ PSLV C-16 ಕೂಡ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಅದು ಅನುಭವಿಸಿತು. ಅದೇ ರೀತಿ C-62 ಕೂಡ ಇದೀಗ ಮೂರನೇ ಹಂತದ ಕೊನೆಯಲ್ಲಿ ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳಿತು. ನಂತರ ರೋಲ್ ದರಗಳಲ್ಲಿ ಅಡಚಣೆ ಮತ್ತು ಹಾರಾಟದ ಮಾರ್ಗದಲ್ಲಿ ವಿಚಲನ ಕಂಡುಬಂತು. ನಾವು ಡೇಟಾವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ, ಕೆಲವೊಂದಿಷ್ಟು ವಿಚಾರಗಳ ನಂತರ ಮತ್ತೆ ವಾಪಸ್ ಆಗ್ತೀವಿ ಅಂತ ಇಸ್ರೋದ ಮುಖ್ಯಸ್ಥ ವಿ ನಾರಾಯಣ್ ಅವರು ನಿನ್ನೆ ದೃಢಪಡಿಸಿದರು. ಭಾರತೀಯ ವಿದ್ಯಾರ್ಥಿ ಪೈಲಟ್ಗಳು, ಖಾಸಗಿ ಸಂಸ್ಥೆಯ ಪ್ರಯೋಗಗಳು ಮತ್ತು ಸ್ಪೇನ್ನ KID ಮರು ಪ್ರದರ್ಶಕ ಸೇರಿದಂತೆ 15 ಸಹ ಪ್ರಯಾಣಿಕರ ಜೊತೆಗೆ ಸಮುದ್ರ ಕಣ್ಗಾವಲಾಗಿ DRDO EOS-1 ಅನ್ವೇಷ ಪ್ರಾಥಮಿಕ ಉಪಗ್ರಹವನ್ನು ಹೊತ್ತೊಯ್ಯುವ ಈ ಕಾರ್ಯಾಚರಣೆ 505 ಕಿಲೋಮೀಟರ್ ಸೂರ್ಯ ಸಿಂಕ್ರೋನಸ್ ಕಕ್ಷೆಗೆ ಗುರಿಯನ್ನು ಇದು ಹೊಂದಿತ್ತು. ಆದರೆ ನಿನ್ನೆ ವಿಫಲ ಆಗಿದೆ.